ಹಲೋ ನಮಸ್ತೆ ಎಲ್ರಿಗೂ. ತುಂಬಾ ಜನ ನನಗೆ ರೆಗ್ಯುಲರ್ ಆಗಿ ಕೇಳುವ ಒಂದು ಪ್ರಶ್ನೆ ಏನು ಅಂತಂದ್ರೆ, ಮೇಡಮ್ ಡ್ಯಾಂಡ್ರಫ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ, ಅಂದ್ರೆ ತಲೆಹುಟ್ಟು ತುಂಬಾ ಜಾಸ್ತಿ ಆಗಿದೆ, ಏನಾದರೂ ಒಳ್ಳೆಯ ಮನೆಮದ್ದನ್ನ ಹೇಳಿ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಸೇಫ್ ಆಗಿರುವಂತ, ಎಫೆಕ್ಟಿವ್ ಆಗಿರುವಂತ, ತುಂಬಾನೇ ಅದ್ಭುತವಾಗಿರುವಂತ ಒಂದು ಸಿಂಪಲ್ ಮನೆಮದ್ದನ್ನ ಹೇಳ್ತಾ ಇದ್ದೇನೆ. ಇದ್ರ ಜೊತೆಗೆ ಕೆಲವೊಂದು ಟಿಪ್ಸ್ ಅನ್ನು ಕೂಡ ಹೇಳ್ತಾ ಇದ್ದೇನೆ. ನೀವು ಅದನ್ನ ಫಾಲೋ ಮಾಡಿದ್ರೆ ಶಾಶ್ವತವಾಗಿ ಈ ಡ್ಯಾಂಡ್ರಫ್ ಅಥವಾ ತಲೆ ಹುಟ್ಟಿನ ಸಮಸ್ಯೆಯಿಂದ ನೀವು ದೂರ ಇರಬಹುದು. ನೀವು ತಲೆಗೆ ಜಾಸ್ತಿ ಆಯಿಲ್ ಅಪ್ಲೈ ಮಾಡ್ತಾ ಇದ್ರೆ, ಅಥವಾ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಒಂದೆರಡು ಗಂಟೆ ಬಿಟ್ಟು ತೊಳೆಯದೆ ದಿನಗಟ್ಟಲೆ ವಾರಗಟ್ಟಲೆ ತಲೆಯಲ್ಲೇ ಬಿಟ್ಟರೆ ನಿಮಗೆ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ. ಹಾಗೆಯೇ ಸಿಕ್ಕ ಶಾಂಪುಗಳನ್ನು ಬಳಸೋದು, ಕಂಡೀಷನರ್ಗಳನ್ನು ಬಳಸೋದು, ಜಾಸ್ತಿ ಹೇರ್ ಕೇರ್ ಪ್ರಾಡಕ್ಟ್ಗಳನ್ನು, ಕೆಮಿಕಲ್ ಇರುವಂಥ ಹೇರ್ ಕೇರ್ ಪ್ರಾಡಕ್ಟ್ಗಳನ್ನು ಬಳಸೋದು, ಇದರಿಂದ ಕೂಡ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ. ವೆದರ್ ಇರ್ಬೋದು, ಹೊರಗಡೆ ಪೊಲ್ಯೂಷನ್ ಇರ್ಬೋದು, ಅಥವಾ ಜಾಸ್ತಿ ನೀವು ಧೂಳಿಗೆ ಓಡಾಡ್ತಾ ಇದ್ರೆ ಅದರಿಂದ ಕೂಡ ಡ್ಯಾಂಡ್ರಫ್ ಜಾಸ್ತಿ ಬರುತ್ತೆ. ಹಾಗಾದರೆ ಡ್ಯಾಂಡ್ರಫನ್ನು ಕಂಟ್ರೋಲ್ ಮಾಡೋದು ಹೇಗೆ? ಫಸ್ಟ್ ನಾನು ನಿಮಗೆ ಹೇಳಬೇಕು, ಕಂಪ್ಲೀಟ್ ಆಗಿ ಅಂದರೆ ಕೆಲವರು ದಿನಾ ತಲೆ ಸ್ನಾನ ಮಾಡ್ತಾರೆ. ದಿನಾ ತಲೆ ಸ್ನಾನ ಮಾಡಿದರೂ ಕೂಡ ನಮ್ಮ ಸ್ಕಾಲ್ಪ್ ಇರ್ಬೋದು ಅಥವಾ ತಲೆ ಚರ್ಮ ಇದೆಯಲ್ವ, ಅದು ಡ್ರೈ ಆಗಿ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ. ಅದರಿಂದ ವಾರಕ್ಕೊಂದೆರಡು ಸರಿ ತಲೆ ಸ್ನಾನ ಮಾಡಿದರೆ ಸಾಕು. ಹಾಗೆಯೇ ನೀವು ಎಣ್ಣೆ ಅಪ್ಲೈ ಮಾಡ್ತೀರಾ ಅಂತಂದರೆ ಆಯಿಲ್ ಅಪ್ಲೈ ಮಾಡಿಬಿಟ್ಟು 1 ಅಥವಾ 2 ಗಂಟೆ ಬಿಟ್ಟು ತಲೆಯನ್ನು ತೊಳ್ಕೊಳ್ಳಿ. ದಿನ ಪೂರ್ತಿ ತಲೆಯಲ್ಲೇ ಎಣ್ಣೆನ ಬಿಡೋದು, ಜಾಸ್ತಿ ಎಣ್ಣೆ ಹಚ್ಕೊಳ್ಳೋದು, ವಾರ ಪೂರ್ತಿ ಆ ಎಣ್ಣೆನ ತಲೆಯಲ್ಲೇ ಇಟ್ಕೊಳ್ಳೋದ್ರಿಂದ ಕೂಡ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ. ಎಸ್ಪೆಷಲಿ ಆಕ್ಟಿವ್ ಆಗಿದ್ರೆ, ಡ್ಯಾಂಡ್ರಫ್ ತುಂಬಾ ಜಾಸ್ತಿ ಇದ್ರೆ ಆಯಿಲ್ ಮಸಾಜ್ ಮಾಡಿ ಇಮ್ಮಿಡಿಯೇಟ್ ಆಗಿ ಒಂದು ಅರ್ಧ ಗಂಟೆಗೆ ನೀವು ತಲೆ ಸ್ನಾನ ಮಾಡಿ ವಾರಕ್ಕೊಂದ್ಸರಿ ಆಯಿಲ್ ಮಸಾಜ್ ಮಾಡಿದ್ರೆ ಸಾಕು. ಅಥವಾ ನಾರ್ಮಲ್ ಆಗಿ ನಾವು ವಾರಕ್ಕೊಂದು 2 ರಿಂದ 3 ಸರಿ ಆಯಿಲ್ ಮಸಾಜ್ ಮಾಡಿ 2 ಗಂಟೆ ಬಿಟ್ಟು ತೊಳಿಬೇಕು. ತಲೆಯಲ್ಲಿ ಜಾಸ್ತಿ ಟೈಮ್ ನಾವು ಯಾವುದೇ ಎಣ್ಣೆನ ಬಳಸಿ ನೀವು ಇಟ್ಕೊಂಡ್ರೆ ಏನಾಗುತ್ತೆ ಅಂತಂದ್ರೆ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ. ಸೊ ಇದೊಂದು ಕೇರನ್ನು ತಗೊಳ್ಳಿ. ಬಿಸಿ ನೀರನ್ನ ತಲೆಗೆ ಸ್ನಾನಕ್ಕೆ ಉಪಯೋಗ ಮಾಡಬಾರ್ದು. ಕೂಡ ಜಾಸ್ತಿ ಕೆಮಿಕಲ್ ಇರುವಂತಹ, ರ್ಯಾಶ್ ಕೆಮಿಕಲ್ ಇರುವಂತಹ ಶಾಂಪುಗಳನ್ನು ಕೂಡ ನೀವು ಉಪಯೋಗ ಮಾಡಬಾರ್ದು. ಮೈಲ್ಡ್ ಆಗಿರುವಂತಹ ಕೆಮಿಕಲ್ ಫ್ರೀ ಇರುವಂತಹ ಪ್ಯಾರಾಬೆನ್ ಅಥವಾ ಸಲ್ಫೇಟ್ ಫ್ರೀ ಇರುವಂತಹ ಶಾಂಪುಗಳನ್ನೇ ಬಳಸಿ. ಇವಾಗ ನಿಮ್ಗೆ ಅತ್ಯದ್ಭುತವಾಗಿರುವಂತಹ ಒಂದು ಮನೆಮದ್ದನ್ನ ಹೇಳ್ತೀನಿ. ಅದು ಏನು ಅಂತಂದ್ರೆ, ತುಂಬಾ ಡ್ಯಾಂಡ್ರಫ್ ಇದೆ ಅಂತ ಇಟ್ಕೊಳ್ಳಿ, ತಲೆನೇ ಕೆಡಿಸ್ಕೋಬೇಡಿ. 2 ಚಮಚದಷ್ಟು ಮೊಸರು, ಅದಕ್ಕೆ 1 ಚಮಚದಷ್ಟು ಅಲೋವೆರಾ ಜೆಲ್, ಪ್ಯೂರ್ ಆಗಿರುವಂತಹ ಅಲೋವೆರಾ ಜೆಲ್ಲನ್ನು ಬಳಸಿ. ಬಿಳಿ ಕಲರ್ ಬರುತ್ತೆ ಅಲೋವೆರಾ ಜೆಲ್, ಅದನ್ನ ಬಳಸಿ. ಅದು ಪ್ಯೂರ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ನಿಮಗೆ ಅಲೋವೆರಾ ಜೆಲ್, ಒಳ್ಳೆಯ ಶಾಂಪು, ಇದರದೆಲ್ಲ ಲಿಂಕ್ ಬೇಕು ಅಂತಂದರೆ ಇನ್ಸ್ಟಾದಲ್ಲಿ ನೀವು ನನ್ನ ವಿಡಿಯೋನ ನೋಡಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಸೆಂಡ್ ಮಾಡ್ತೇನೆ ಲಿಂಕನ್ನು. ಹಾಗೆ ಇನ್ನೊಂದು ಏನು ಅಂತಂದರೆ, ಸರಿ ಇವಾಗ 2 ಚಮಚ ಮೊಸರು, 1 ಚಮಚ ಅಲೋವೆರಾ ಜೆಲ್, ಅದಕ್ಕೆ 1/4 ಟೀ ಸ್ಪೂನ್ ಅಷ್ಟು ನೀಮ್ ಆಯಿಲ್, ಕಹಿ ಬೇವಿನ ಎಣ್ಣೆ ಇಲ್ಲದಿದ್ರೆ ಟ್ರೀ ಟೀ ಆಯಿಲ್ ಅಂತ ಬರುತ್ತೆ, ಅದು 1/4 ಟೀ ಸ್ಪೂನ್, ಚಿಕ್ಕ ಟೀ ಸ್ಪೂನ್ ಬರುತ್ತಲ್ಲ, ಅದರಲ್ಲಿ 1/4 ಟೀ ಸ್ಪೂನ್ ಹಾಕಿದ್ರೆ ಸಾಕು. ಈ ಅಲೋವೆರಾ ಜೆಲ್ ಮತ್ತೆ ಮೊಸರಿನ ಮಿಕ್ಸ್ಗೆ ಇಷ್ಟನ್ನ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ತಲೆಗೆ ಹಚ್ಚಿ ಅರ್ಧ ಗಂಟೆ ಬಿಟ್ಟು ತೊಳೆಯಿರಿ. ಈ ಥರ ವಾರದಲ್ಲಿ ಒಂದ್ಸರಿ ಮಾಡಿದರೆ ಸಾಕು. ತಲೆಹುಟ್ಟು ಬೇಗ ಕಮ್ಮಿ ಆಗುತ್ತೆ. ತುಂಬಾ ತಲೆ ಹುಟ್ಟಿದ್ರೆ ವಾರಕ್ಕೆ 1-2 ಸರಿ ಈ ಥರ ಮಾಡಿ ತಲೆ ಸ್ನಾನ ಮಾಡ್ಕೊಳ್ಳಿ. ಇದರಿಂದ ತಲೆಹುಟ್ಟಿನ ಸಮಸ್ಯೆ ಬೇಗ ದೂರ ಆಗುತ್ತೆ. 2-3 ವಾರದಲ್ಲಿ ನಿಮಗೆ ಅದ್ಭುತವಾಗಿರುವಂತಹ ರಿಸಲ್ಟ್ ಸಿಗುತ್ತೆ. ಏನನ್ನಾದ್ರೂ ಹಚ್ಚೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡೋದನ್ನ ಮಾಡಿ. ಸೊ ಈ ಎಲ್ಲ ಟಿಪ್ಸ್ ಅನ್ನ ಫಾಲೋ ಮಾಡಿ ಡ್ಯಾಂಡ್ರಫ್ ಇಂದ ಶಾಶ್ವತವಾಗಿ ದೂರ ಇರಬಹುದು.